ನಮ್ಗೆಲ್ಲ ಹೆಮ್ಮೆ. ನಾವು ಮಾತು ಎಲ್ಲ ಕಡೆ ಹೇಳ್ತಾ ಇರ್ತೀವಿ, ಜಲಪೇಟ ತಾಲೂಕಲ್ಲಿ ನಾವು ಅತಿ ಹೆಚ್ಚು ಹಾಲು ಕರಿತೀವಿ, ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚು ಹಾಲು ಕೊಡ್ತಕ್ಕಂಥ ತಾಲೂಕು. ಬೇರೆ ಕಡೆ ದೇಶದಲ್ಲಿ ಹಾಲು ಕಡಿಮೆ ಆಗುತ್ತೆ, ಅದು ಜಲಪೇಟದಲ್ಲಿ ದೇಶದಲ್ಲಿ ಹಾಲು ಕಡಿಮೆ ಆಗ್ತದೆ, ಹಾಲು ಜಾಸ್ತಿ ಆಗ್ತಾ ಇದೆ. ಆದ್ರೆ ಈ ಕಷ್ಟಪಟ್ಟು ಹಾಲು ಬೆಳತಕ್ಕಂಥ ನಮ್ಮ ಜನಗಳಿಗೆ ಎಲ್ಲ ರೀತಿಯ ಸವಲತ್ತುಗಳನ್ನ, ಸಹಕಾರವನ್ನ, ಅವರ ಕಷ್ಟವನ್ನ ಕಡಿಮೆ ಮಾಡುವ ರೀತಿಯಲ್ಲಿ ಇವತ್ತು ಬೆಂಗಳೂರಿನಲ್ಲಿ ಅವ್ರ ಜೊತೆ ನಿಂತಿದೆ ಅಂದ್ರೆ ತಪ್ಪಾಗಲಾರದು. ಅವರಿಗೆ ಪರಿಕರಗಳನ್ನ ಕೊಡ್ತಕ್ಕಂಥದ್ದು, ಹಸುಗಳನ್ನ ವಿಮೆ ಮಾಡ್ತಕ್ಕಂಥದ್ದು, ಅವ್ರಿಗೆ ಆರೋಗ್ಯ ಕಾಪಾಡ್ತಕ್ಕಂಥದ್ದು, ಇದಕ್ಕೆ ಪೂರಕವಾದಂತ ಒಂದಷ್ಟು ಅನುಕೂಲಗಳನ್ನ ನಮ್ಮ ಬೆಂಗಳೂರು ಡೈರಿಯವರು ಇವತ್ತು ಮಾಡ್ತಾ ಇದ್ದಾರೆ. ನಾನು ಸುರೇಶ್ ಅವರಿಗೆ ಈಗ ಮನವಿ ಮಾಡಿಕೊಂಡೆ. ಬಹುಶಃ ತಾಲೂಕಿನಲ್ಲಿ ಅತಿ ಹೆಚ್ಚು ಹಾಲು ಕರೆದಂತವ್ರ ಪೈಕಿನಲ್ಲಿ 2ನೇ ಸ್ಥಾನ ಇರ್ತಕ್ಕಂಥ ನಮ್ಮ ಸಂತರಿಗೆ ರಾಜು ಇವತ್ತು 2 ಬ್ಯಾಗಲ್ಲಿ ಫೀಡ್ಸ್ ತಗೊಂಡ್ ಬಂದಿದ್ದ. ಆ ಫೀಡ್ಸ್ ಕ್ವಾಲಿಟಿ ಸರಿ ಇಲ್ಲ, ನನಗೆ ಹಾಲು ಚೆನ್ನಾಗಿ ಬರ್ತಾ ಇಲ್ಲ, ದಯವಿಟ್ಟು ಇಟ್ಕೊಂಡು ಪರಿಹಾರ ಕಂಡುಕೋಬೇಕು ಅಂತೇಳಿ ನಾನು ಸುರೇಶ್ ಹತ್ರ ಡಿಸ್ಕಷನ್ ಮಾಡಿದ್ದೀನಿ. ಅವರು ಕೂಡ ಅವ್ರಿಗೆ ನಾನು ಮುಂದೆ ಮನವಿ ಮಾಡ್ತೀನಿ, ಏನಪ್ಪ ಅಂದ್ರೆ ನಮ್ಮ ತಾಲೂಕಲ್ಲಿ ಬೆಂಗಳೂರು ಡೈರಿಯಿಂದ ಮಾಡ್ತಿರೋ ಅಥವಾ KRS ಇಂದ ಮಾಡ್ತಿರೋ, ಒಂದು ಪಶು ಆಹಾರ ಉತ್ಪಾದನಾ ಘಟಕವನ್ನ ನಮ್ಮ ತಾಲೂಕಲ್ಲಿ ತೆಗಿರಿ. ಅದರ ಮುಖಾಂತರ ಇಡೀ ಸುತ್ತಮುತ್ತಲ ಭಾಗಗಳಿಗೆ ಅನುಕೂಲ ಆಗುತ್ತೆ. ನಮ್ಮ ರೈತರಿಗೆ ಗುಣಮಟ್ಟದ ಫೀಡ್ಸ್ ಅನ್ನ ಕೊಟ್ಟಾಗ ಮಾತ್ರ ಅದು ಹಾಲು ಕರಿತವೆ. ಅದನ್ನ ನಾವು ಬೆಳಗ್ಗೆ ಅಷ್ಟೇ ಲೀಟರ್ ಹಾಲು ಕರಿಬೇಕು, ಸಾಯಂಕಾಲ ಕರಿಬೇಕು ಅಂದ್ರೆ ಗುಣಮಟ್ಟದ ಆಹಾರವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ DK ಸುರೇಶ್ ಅವರು ಹೇಳಿದ್ದಾರೆ. ಮುಂದಿನ ವಾರ ನಾವು ಗರ್ಗಳಿ ಹತ್ರ ನಮ್ಮ ಕುಮಾರ ಜಾಗ ಗುರ್ತು ಮಾಡಿಕೊಟ್ಟಿದ್ದಾರೆ. ಸುಮಾರು ಜಾಗ ಇದೆ, ಗರ್ಗಳಿ ಫೀಡ್ಸ್ ಫ್ಯಾಕ್ಟರಿ ಮಾಡೋಣ ಅಂತ. ಆ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ರೂಪಿಸ್ತೀವಿ. ಮುಂದಿನ ವಾರ ಜಾಗಕ್ಕೆ ಅಧಿಕಾರಿಗಳು ಕರ್ಕೊಂಡೋಗಿ ಭೇಟಿ ಮಾಡಿ ಅದಕ್ಕೆ ಚಾಲನೆ ಕೊಡಬೇಕು ಅಂತೇಳಿ ಸುರೇಶ್ ಅವರಲ್ಲಿ ಮನವಿ ಮಾಡಿಕೊಟ್ಟ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.